ಕೋಟೆನಾಡು ಚಿತ್ರದುರ್ಗದಲ್ಲಿ ನ್ಯೂಸ್ 18 ಅರ್ಪಿಸುವ ಕರುನಾಡ ಹಬ್ಬ ಉದ್ಘಾಟನೆ ಅದ್ಧೂರಿಯಾಗಿ ನೆರವೇರಿದೆ. ನಾಡಿನ ನುಡಿ, ಸಂಸ್ಕೃತಿ ಸಿರಿ ಸಂಭ್ರಮಿಸುವ ಕರುನಾಡ ಹಬ್ಬದಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಆಹಾರ ಮೇಳದಲ್ಲಿ ಜನರು ಮನಸೂರೆಗೊಂಡಿದ್ದಾರೆ. ಪ್ರಗತಿಶೀಲ ಕರ್ನಾಟಕಕ್ಕೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯ ತನ್ನದೇ ಆದ ಇತಿಹಾಸವಿದೆ. ಈ ಸಿರಿ ಸೊಬಗನ್ನ ಸಂಭ್ರಮಿಸಲು ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬವನ್ನು ಆಚರಿಸುತ್ತಿದೆ. ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಕೋಟೆನಾಡು ಚಿತ್ರದುರ್ಗದಲ್ಲಿ 3 ದಿನಗಳ ಕಾಲ ಕರುನಾಡ ಹಬ್ಬ ಆರಂಭವಾಗಿದೆ. ನಗರದ ಓಲ್ಡ್ ಮಿಡಲ್ ಸ್ಕೂಲ್ ಫೀಲ್ಡ್ನಲ್ಲಿ ಉತ್ಸವ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ನೆರವೇರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರ ಸಮಸ್ಯೆಗಳ ನಿರ್ಮೂಲನೆ ಮಾಡುವಲ್ಲಿ ನ್ಯೂಸ್ 18 ಕಾಳಜಿ ಮೆರೆದು ನಾಡಿನ ಜನರ ಮನಗೆದ್ದು ನಂಬರ್ 1 ಸ್ಥಾನಕ್ಕೆ ತಲುಪಿದ್ದು ಅದ್ಭುತ ಸಾಧನೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖಂಡರು ಸಾಥ್ ನೀಡಿದರು. ಬಳಿಕ ಸಂಗೀತ ಸಂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸೂರೆಗೊಂಡವು. ನ್ಯೂಸ್ 18 ಕಳೆದ ಅನೇಕ ವರ್ಷಗಳಿಂದ ಕನ್ನಡ ವಾಹಿನಿಯಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಗತವೈಭವದ ಇತಿಹಾಸವನ್ನು ಅನಾವರಣ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಜನಪ್ರಿಯ ವಾಹಿನಿ ಆಗಲಿಕ್ಕೆ ಮುಖ್ಯ ಕಾರಣ. ಹಾಗಾಗಿ ಇವತ್ತು ನಂಬರ್ 1 ನ್ಯೂಸ್ ಚಾನಲ್ ಆಗಿ ಹೊರಹೊಮ್ಮಿದೆ. ಇನ್ನು ಕರುನಾಡಿನ ಸಿರಿ ಸೊಬಗನ್ನ ಮನರಂಜಿಸುವ ಹಬ್ಬದಲ್ಲಿ ಆಹಾರ ಹಾಗೂ ಗೃಹೋಪಯೋಗಿ ಮೇಳವೂ ನಡೀತಾ ಇದೆ. ಇದರಲ್ಲಿ ಸಿದ್ಧ ಮಾದರಿಯ ಎಲ್ಲಾ ತರಹದ ಉಡುಪುಗಳು, ಮಸಾಲೆ ಉತ್ಪನ್ನಗಳು, ಜನರ ಬಾಯಲ್ಲಿ ನೀರೂರಿಸುವ ರುಚಿ ರುಚಿಯಾದ ಪಾನಿಪುರಿ, ಗೋಬಿ ಮಂಚೂರಿ, ಮೆಣಸಿನಕಾಯಿ, ಬಜ್ಜಿ ಸೇರಿದಂತೆ ಹಲವು ಸ್ಟಾಲ್ಗಳನ್ನು ಹಾಕಲಾಗಿದೆ. ಜನರು ಇದನ್ನು ಸವಿದು ಕಣ್ತುಂಬಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 3 ದಿನವೂ ವೈಭವಪೂರಿತ ಸಂಭ್ರಮದಲ್ಲಿ ಭರತನಾಟ್ಯ, ಲೈವ್ ಬ್ಯಾಂಡ್ ಮ್ಯೂಸಿಕ್ ಹಾಗೂ ಡಾನ್ಸ್ ಎಲ್ಲರನ್ನ ರಂಜಿಸಲಿದೆ. ಚೆನ್ನಾಗಿದೆ ಸ್ವದೇಶಿ ಮೇಳ. ನಮ್ಮ ಚಿತ್ರದುರ್ಗದಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ನಾವು ಎಲ್ಲ ನೋಡ್ಕೊಂಡ್ಬಂದ್ವಿ. ಶಾಪಿಂಗ್ ಚೆನ್ನಾಗಿದೆ. ಇದು ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಚಿತ್ರದುರ್ಗದಲ್ಲಿ ಆಗಿರೋದ್ರಿಂದ ಡ್ರೆಸ್ ಶಾಪಿಂಗ್ ಇದೆ, ಪ್ರತಿಯೊಂದು ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿ ಆಯಿತು. ಹುಡುಗರಿಗೆಲ್ಲ ಆಟ ಆಡೋದು ಎಲ್ಲ ಇರೋದ್ರಿಂದ ತುಂಬ ಖುಷಿ ಆಯ್ತು. ಚೆನ್ನಾಗಿದೆ. ನ್ಯೂಸ್ 18 ಚಾನಲ್ ಅವರು ಕರ್ನಾಟಕ ಹಬ್ಬದ ಪ್ರಯುಕ್ತವಾಗಿ ಇದು ಮಾಡ್ತಿದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಹುಡುಗಿರಿಗೆ ಏನೇನು ಬೇಕು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ. ಮತ್ತು ಕ್ಲಾತ್ಸ್ ಎಲ್ಲ ಇದ್ದಾವೆ. ಕಾಟನ್ ಕ್ಲಾತ್ಸ್, ಪ್ಯೂರ್ ಕಾಟನ್ ಕ್ಲಾತ್ಸ್ ಇದ್ದಾವೆ. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋಕ್ಕೆಲ್ಲ ಫುಡ್ ಮಸ್ತಿದೆ. ಮತ್ತು ಸ್ಪೋರ್ಟ್ಸ್ ಹಂಗೆ ಗೇಮ್ಸ್ ಎಲ್ಲ ಎಂಟರ್ಟೈನ್ಮೆಂಟಿಗೆ ಚೆನ್ನಾಗೈತೆ. ಒಳಗಡೆ ಎಲ್ಲ ಆಟ ಸಾಮಾನು ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಬಂದು ವಿಸಿಟ್ ಮಾಡೋಗ್ರಿ ಇಲ್ಲಿ. ಒಟ್ಟಾರೆ ದುರ್ಗದ ಜನರಿಗೆ 3 ದಿನಗಳ ಕಾಲ ಸಾಂಸ್ಕೃತಿಕ ಸಂಗೀತ ಸಂಜೆಯ ರಸದೌತಣವನ್ನ ನ್ಯೂಸ್ 18 ಉಣಬಡಿಸುತ್ತಿದೆ. ಜನರು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಸವಿದು ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಲು ಇದು ಸುವರ್ಣಾವಕಾಶವಾಗಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.